ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ವಿಶ್ವದ ಮೊದಲ ಫೋಟೋವನ್ನು ಯಾವ ದೇಶದಲ್ಲಿ ತೆಗೆಯಲಾಯಿತು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಶ್ವದ ಮೊದಲ ಫೋಟೋವನ್ನು ಫ್ರಾನ್ಸ್ ದೇಶದಲ್ಲಿ ತೆಗೆಯಲಾಯಿತು. ಎರಡನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಿನ್ನುವುದರಿಂದ ಮೈಗ್ರೇನ್ನಿಂದ ಮುಕ್ತಿ ಪಡೆಯಬಹುದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಒಣ ದ್ರಾಕ್ಷಿ, ಆಪ್ಷನ್ ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಬಿ. ಬಾದಾಮಿಯನ್ನು ತಿನ್ನುವುದರಿಂದ ಮೈಗ್ರೇನ್ನಿಂದ ಮುಕ್ತಿ ಪಡೆಯಬಹುದು. ಮೂರನೆಯ ಪ್ರಶ್ನೆ, ಚೇಳಿನ ವಿಷವನ್ನು ಯಾವುದಕ್ಕೆ ಬಳಸುತ್ತಾರೆ? ಆಪ್ಷನ್ ಎ ಔಷಧಿ, ಆಪ್ಷನ್ ಬಿ ಸುಗಂಧ ದ್ರವ್ಯ, ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಎ. ಚೇಳಿನ ವಿಷವನ್ನು ಔಷಧಿಗಾಗಿ ಬಳಸುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಮಾನವನ ಯಾವ ಅಂಗವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಡಿ. ಮಾನವನ ಮೂತ್ರಪಿಂಡವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಏಲಕ್ಕಿ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ದಕ್ಷಿಣ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಬಿ. ಕರ್ನಾಟಕದಲ್ಲಿ ಏಲಕ್ಕಿ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆ ಚಿಕ್ಕಮಗಳೂರು. ಆರನೆಯ ಪ್ರಶ್ನೆ, ಅತಿಯಾದ ಸಕ್ಕರೆ ಸೇವನೆ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಲಿವರ್ ಹಾನಿ, ಆಪ್ಷನ್ ಸಿ ತೂಕ ಹೆಚ್ಚಳ, ಆಪ್ಷನ್ ಡಿ ಶುಗರ್ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಅತಿಯಾದ ಸಕ್ಕರೆ ಸೇವನೆಯಿಂದ ಲಿವರ್ ಹಾನಿಯಾಗುತ್ತದೆ ಮತ್ತು ಶುಗರ್ ಹೆಚ್ಚಳವಾಗುತ್ತದೆ. 17ನೇ ಪ್ರಶ್ನೆ, ಭೂಮಿಯ ಮೇಲೆ ಯಾವ ತರಕಾರಿಯನ್ನು ಮೊದಲು ಬೆಳೆಯಲಾಯಿತು? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಟೊಮ್ಯಾಟೊ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ. ಭೂಮಿಯ ಮೇಲೆ ಆಲೂಗಡ್ಡೆಯನ್ನು ಮೊದಲು ಬೆಳೆಯಲಾಯಿತು. 8ನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುತ್ತದೆ? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ. ಜಗತ್ತಿನಲ್ಲಿ ಅಮೆರಿಕ ದೇಶವು ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುತ್ತದೆ. 9ನೆಯ ಪ್ರಶ್ನೆ, ಅತಿಯಾದ ಬೊಜ್ಜಿನಿಂದ ದೇಹದ ಯಾವ ಅಂಗಕ್ಕೆ ಬಹುಬೇಗ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಸ್ನಾಯು ಮತ್ತು ಮೂಳೆ, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಅತಿಯಾದ ಬೊಜ್ಜಿನಿಂದ ಹೃದಯ ಮತ್ತು ಸ್ನಾಯು ಮೂಳೆಗಳಿಗೆ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಪ್ರಶ್ನೆ, ಆಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವೈದ್ಯಕೀಯ, ಆಪ್ಷನ್ ಬಿ ಶಿಕ್ಷಣ, ಆಪ್ಷನ್ ಸಿ ಸಿನಿಮಾ, ಆಪ್ಷನ್ ಡಿ ಸಾಹಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ. ಆಸ್ಕರ್ ಪ್ರಶಸ್ತಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ. 11ನೇ ಪ್ರಶ್ನೆ, ಮಣ್ಣಿನ ಪಾತ್ರೆಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ಹೃದ್ರೋಗ, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ ಡಿ ಕ್ಯಾನ್ಸರ್.
ಸರಿಯಾದ ಉತ್ತರ ಆಪ್ಷನ್ ಎ. ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಗುಣವಾಗುತ್ತದೆ. 12ನೇ ಪ್ರಶ್ನೆ, ಹಸಿರು ತರಕಾರಿಗಳಲ್ಲಿ ಯಾವ ವಿಟಮಿನ್ ಹೇರಳವಾಗಿದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಎ. ಹಸಿರು ತರಕಾರಿಗಳಲ್ಲಿ ವಿಟಮಿನ್ ಎ ಹೇರಳವಾಗಿದೆ. 13ನೇ ಪ್ರಶ್ನೆ, ಗೋಲ್ಡನ್ ಟೆಂಪಲ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ. ಗೋಲ್ಡನ್ ಟೆಂಪಲ್ ಭಾರತ ದೇಶದಲ್ಲಿದೆ. 14ನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬಹುಬೇಗ ಬರುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಕಿಡ್ನಿ ಸ್ಟೋನ್, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ಲಾಸ್ಟಿಕ್ ಬಾಟಲಿಯಿಂದ ನೀರು ಕುಡಿಯುವುದರಿಂದ ಕ್ಯಾನ್ಸರ್ ರೋಗ ಬಹುಬೇಗ ಬರುತ್ತದೆ. 15ನೇ ಪ್ರಶ್ನೆ, ಉಸಿರಾಟದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಯಾವುದು? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಉಸಿರಾಟದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣು. 16ನೇ ಪ್ರಶ್ನೆ, ಮತ್ತೆ ಮತ್ತೆ ಬಿಸಿ ಮಾಡಿದರೆ ಹೃದಯಾಘಾತಕ್ಕೆ ಕಾರಣವಾಗುವ ಆಹಾರ ಯಾವುದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಎಣ್ಣೆ, ಆಪ್ಷನ್ ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ. ಮತ್ತೆ ಮತ್ತೆ ಬಿಸಿ ಮಾಡಿದರೆ ಹೃದಯಾಘಾತಕ್ಕೆ ಕಾರಣವಾಗುವ ಆಹಾರ ಪದಾರ್ಥ ಎಣ್ಣೆ. 17ನೇ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಯಾವುದು? ಆಪ್ಷನ್ ಎ ಝೆಡ್, ಆಪ್ಷನ್ ಬಿ ಎ, ಆಪ್ಷನ್ ಸಿ ಎಸ್, ಆಪ್ಷನ್ ಡಿ ಪಿ. ಸರಿಯಾದ ಉತ್ತರ ಆಪ್ಷನ್ ಎ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಝೆಡ್. 18ನೇ ಪ್ರಶ್ನೆ, 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಆಪ್ಷನ್ ಎ 10 ಗ್ರಾಂ, ಆಪ್ಷನ್ ಬಿ 35 ಗ್ರಾಂ, ಆಪ್ಷನ್ ಸಿ 25 ಗ್ರಾಂ, ಆಪ್ಷನ್ ಡಿ 50 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಬಿ. 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ 35 ಗ್ರಾಂ ಉಪ್ಪು ಸಿಗುತ್ತದೆ. 19ನೇ ಪ್ರಶ್ನೆ, ಮನೆಯ ಮುಂದೆ ದಾಸವಾಳದ ಗಿಡ ಇದ್ದರೆ ಏನಾಗುತ್ತದೆ? ಆಪ್ಷನ್ ಎ ಶುಭ ಉಂಟಾಗುತ್ತದೆ, ಆಪ್ಷನ್ ಬಿ ಧನಲಾಭ, ಆಪ್ಷನ್ ಸಿ ಅಶುಭ, ಆಪ್ಷನ್ ಡಿ ದರಿದ್ರ ಉಂಟಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಮನೆಯ ಮುಂದೆ ದಾಸವಾಳದ ಗಿಡ ಇದ್ದರೆ ಶುಭ ಉಂಟಾಗುತ್ತದೆ. 20ನೇ ಪ್ರಶ್ನೆ, ಬಿಸಿಲ ಬೇಗೆಯನ್ನು ಕಡಿಮೆ ಮಾಡುವ ಪಾನೀಯ ಯಾವುದು? ಆಪ್ಷನ್ ಎ ಚಹಾ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಮಜ್ಜಿಗೆ, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ. ಬಿಸಿಲ ಬೇಗೆಯನ್ನು ಕಡಿಮೆ ಮಾಡುವ ಪಾನೀಯ ಮಜ್ಜಿಗೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ. ಹಿಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.